ತುಮಕೂರಿನಲ್ಲಿ ಅರ್ಧ ಗಂಟೆ ಧಾರಾಕಾರ ಮಳೆ. ಧಾರಾಕಾರ ಮಳೆಗೆ ಕೆರೆಯಂತಾದ ರಸ್ತೆಗಳು. ಎಸ್ ವೀಕ್ಷಕರೇ, ರಾಜ್ಯಾದ್ಯಂತ ಭರ್ಜರಿ ಮಳೆಯಾಗ್ತಾ ಇದ್ದು, ಇತ್ತ ತುಮಕೂರು ಜಿಲ್ಲೆಯಾದ್ಯಂತಲೂ ಕೂಡ ಮಳೆ ಅಬ್ಬರ ಕೊಂಚ ಜಾಸ್ತಿಯೇ ಇದೆ. ಹಲವು ತಾಲೂಕುಗಳಲ್ಲಿ ವರುಣಾರ್ಭಟಕ್ಕೆ ಅವಾಂತರ ಸೃಷ್ಟಿಯಾದರೆ ಮತ್ತೆ ಕೆಲವು ತಾಲೂಕುಗಳಿಂದ ರೈತರ ಮೊಗದಲ್ಲಿ ಸಂತಸ ಮನೆ ಮಾಡಿದೆ. ಇತ್ತ ತುಮಕೂರು ನಗರದಲ್ಲಿಯೂ ಮಳೆರಾಯ ಅಬ್ಬರಿಸುತ್ತಿದ್ದಾನೆ. ಪ್ರತಿನಿತ್ಯ ಬೆಳಗಿನಿಂದ ಮಧ್ಯಾಹ್ನದವರೆಗೂ ತಣ್ಣಗಿದ್ದ ವರುಣ ಮಧ್ಯಾಹ್ನ ಆಗ್ತಿದ್ದಂತೆ ಆರ್ಭಟಿಸುತ್ತಿದ್ದಾನೆ. ರಾತ್ರಿಯಿಂದ ಬೆಳಗ್ಗೆವರೆಗೂ ಬೆಂಬಿಡದೆ ಸುರಿತಿದ್ದಾನೆ. ಹೌದು, ಇಂದು ಮಧ್ಯಾಹ್ನ ತುಮಕೂರು ನಗರದಲ್ಲಿ ವರುಣಾರ್ಭಟ ಹೆಚ್ಚಾಗಿತ್ತು. ನಗರದ ಬಹುತೇಕ ಕಡೆಗಳಲ್ಲಿ ಸತತ ಅರ್ಧ ಗಂಟೆಗಳ ಕಾಲ ಮಳೆ ಸುರಿಯಿತು. ಸುರಿದ ಧಾರಾಕಾರ ಮಳೆಗೆ ನಗರದ ಜನ, ವಾಹನ ಸವಾರರು ಹೈರಾಣಾದ್ರು. ಗಾಳಿ ಸಹಿತ ಸುರಿತಾ ಇರುವ ಮಳೆಗೆ ವಾಹನ ಸವಾರರು ಪರದಾಡಿದ್ರು. ಅತ್ತ ಕೆಲವರು ಮಳೆಯ ಆರ್ಭಟ ತಾಳಲಾರದೆ ಬಸ್ ನಿಲ್ದಾಣ, ಅಂಗಡಿ ಮುಂಗಟ್ಟುಗಳ ಬಳಿ ಆಶ್ರಯ ಪಡೆದುಕೊಂಡ್ರು. ಇನ್ನು ಕೆಲವರು ಮಳೆ ಕೊಂಚ ಕಡಿಮೆಯಾಗ್ತಿದ್ದಂತೆ ಮನೆಗಳತ್ತ, ಕೆಲಸ ಕಾರ್ಯಗಳತ್ತ ತೆರಳಿದ್ರು. ಇನ್ನು ತುಮಕೂರು ಜಿಲ್ಲೆಯ ಗುಬ್ಬಿ, ಕೊರಟಗೆರೆ, ಕುಣಿಗಲ್, ತಿಪಟೂರು, ತುರುವೇಕೆರೆ, ಚಿಕ್ಕನಾಯಕನಹಳ್ಳಿ ಭಾಗದಲ್ಲಿ ಸುರಿತಾ ಇರುವ ಧಾರಾಕಾರ ಮಳೆಯಾಗ್ತಾ ಇದ್ದು, ಕೆಲವು ಭಾಗದ ರೈತರ ಮೊಗದಲ್ಲಿ ಮಳೆ ಸಂತಸ ಮೂಡಿಸಿದ್ರೆ ಮತ್ತೆ ಕೆಲವರ ಮೊಗದಲ್ಲಿ ದುಃಖವನ್ನ ತೋರ್ತಾ ಇದೆ. ಒಟ್ನಲ್ಲಿ ಮಳೆಯ ಆರ್ಭಟಕ್ಕೆ ಅಕ್ಷರಶಃ ಜನರು ತತ್ತರಗೊಂಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಒಳಚರಂಡಿ, ಡ್ರೈನೇಜ್ ಸಿಸ್ಟಮ್ ವಿಚಾರದಲ್ಲಿ ಹೆಚ್ಚು ಗಮನ ಹರಿಸಬೇಕು. ಎಲ್ಲೆಲ್ಲಿ ಚರಂಡಿಗಳ ತೊಂದರೆ ಇದೆಯೋ ಅಲ್ಲಿ ಸರಿಪಡಿಸುವ ಕೆಲಸವನ್ನ ಮಾಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.